ಸೊ ನೀವು ಈಗ ಡೈಲಿ ಕಲೆಕ್ಟ್ ಮಾಡೋದ್ರಲ್ಲಿ ನಿಮ್ಗೆ ಯಾವ್ದು ವೇಸ್ಟ್ ಸೆಗ್ರಿಗೇಟ್ ಮಾಡಕ್ಕೆ ಎಲ್ಲಾರ್ಕಿಂತ ಟಫ್ ಇಲ್ಲ ಯಾವ್ದು ಎಲ್ಲಾರ್ಕಿಂತ ಜಾಸ್ತಿ ಸುಲಭ? ಇವಾಗಲೂ ನೋಡಿ ನಮಗೆ ತುಂಬ ಸಮಸ್ಯೆ ಅಂದರೆ ಈ ಪ್ಲಾಸ್ಟಿಕ್ ಕಂಟೈನರ್ನ ಏನು ಮಾಡ್ಬಿಡ್ತಾರೆ, ತಿನ್ಬಿಟ್ಟು ಅದಲ್ಲೇ ಆಗ್ಬಿಡ್ತಾರೆ. ನೀವು ಟಫು ಹಾಕ್ಬಿಟ್ಟು ಅದು ಆವತ್ತಿಂದ ಆವತ್ತು ನಮಗೆ ಸಿಕ್ಬಿಟ್ರೆ ನಾವು ಒಂದು ಬಕೆಟಲ್ಲಿ ಚೆಲ್ಲಿ ಕೂಡ ಅಥವಾ ಒಂದು ಸ್ವಲ್ಪ ಭೂಮಿ ಆಗಿದೆ ಅಲ್ಲೂ ಕೂಡ ಹಾಕಿ ಏನೋ ಒಂದು ಮಾಡ್ಬೋದು. ಬಟ್ 2-3 ದಿನ ಆದಮೇಲೆ ಅದರಲ್ಲಿ ಒಂದು ಹಬೆ ಬರುತ್ತೆ ಅದು ಓಪನ್ ಮಾಡಿದಾಗ. ಆವಾಗ ನೋಡಿ ನಮಗೆ ಈ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದು ನಮಗೆ ಟಫ್ ಕೆಲಸ ಆಗಿದೆ. ಆಮೇಲೆ ಸುಮಾರು ಜನ ಹಗೀಸು ನ್ಯಾಪ್ಕಿನ್ಸ್ ಏನು ಮಾಡ್ತಾ ಇದ್ದಾರೆ, ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟು ಡ್ರೈ ವೇಸ್ಟಲ್ಲಿ ಮಧ್ಯದಲ್ಲಿ ಬಿಡ್ತಾರೆ. ಸೊ ಅದರಿಂದ ನಮಗೆ ತುಂಬ ಟಫ್ ಆಗಿದೆ ಸೆಗ್ರಿಗೇಷನ್ ಮಾಡೋದು. ಸೊ ಜನಗಳಿಗೇನೆಂದರೆ ಹಸಿ ಕಸ, ಒಣ ಕಸ, ರಿಜೆಕ್ಟ್ ಕಸ ಇದು 3 ಸರ್ವಿಸ್ ಕೊಡಬೇಕನ್ನೋದೇ ನಮ್ಮ ಒಂದು ಆಸೆನೂ ಅನಿಸ್ಕೇನು. ಬಟ್ ಇದಕ್ಕೆ ಜನನೂ ಬೆಂಬಲ ನೀಡಿ ಅವ್ರವ್ರಿಗೆ ಏನು ಪ್ರಶ್ನೆ ಇದೆ ಅಂತ ಕೇಳಬೇಕು. ಮುಖ್ಯವಾಗಿ ಅವರಿಗೆ ಸೆಗ್ರಿಗೇಷನ್, ಇವಾಗ ನನಗೆ ಸೆಗ್ರಿಗೇಷನ್ ಮಾಡೋಕ್ಕೆ ಏನು ಪ್ರಶ್ನೆ ಅಂತ ನನಗೆ ನೀವು ಕೇಳ್ತಾ ಇದ್ದೀರಾ, ಅದೇ ಥರ ಜನರಿಗೆ ನಾವು ಸೆಗ್ರಿಗೇಷನ್ ಮಾಡಿಲ್ಲ ಅಂದರೆ ಯಾವ ಥರ ನಮ್ಮ ಪರಿಸರ ಹಾಳಾಗತ್ತೆ ಅನ್ನೋದನ್ನ ನಾವು ಅವ್ರಿಗೆ ತುಂಬ ಸೂಕ್ಷ್ಮವಾಗಿ ಹತ್ರವಾಗಿ ಹೋಗಿ ಹೇಳ್ಬೇಕಂದ್ರೆ ಈ ಥರ ನಾವು ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. To get more such insights, follow us at No Kasa. Say no to Kasa at No Kasa.